ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ತಂಬೈಲ್ ನೋಡಿರ್ತೀರ ಏನಂತ ಹೇಳಿಬಿಟ್ಟು. ಸೊ ನಮ್ಮ ಒಂದು ಮದುವೆ ಆಲ್ಬಮನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಒಂದೇ ಸಚ್ ಎ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. 13 ವರ್ಷದ ನಮ್ಮದು ಜೀವನ ಇವತ್ತಿನವರೆಗೂ ಏನು ಆಗ್ತಾಯಿದೆ. ಸೊ ನಾವು ನಮ್ಮ ಒಂದು ಉತ್ತರ ಕರ್ನಾಟಕ ಕಡೆ ಮದುವೆ ರಿಚುವಲ್ಸ್ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಇದು ಸ್ಟಾರ್ಟಿಂಗಲ್ಲಿ ಇದು ರಿಸೆಪ್ಷನ್ ಆಗಿರ್ತಕ್ಕಂಥ ಫೋಟೋಸ್ ಇರ್ತಾವಲ್ವ ಆಲ್ಬಮಲ್ಲಿ. ಸೊ ಅದನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ಆಲ್ಬಮ್ ಮೇಲೆ ಇರ್ತಕ್ಕಂಥದ್ದು ನಮ್ಮದು ಮದುವೆ ಬಂದುಬಿಟ್ಟು ಏಪ್ರಿಲ್ 28, 2013ನೇ ಇಸ್ವಿ ಒಳಗಾಯಿತು. ನಮ್ಮ ಮದುವೆ ಆಗಿ 13 ವರ್ಷ ಆಯಿತು. ಸೊ ರನ್ನಿಂಗಲ್ಲಿದೆ 13 ವರ್ಷದಲ್ಲಿ. ನಾವು 13 ವರ್ಷದಲ್ಲಿ ಸಾಕು ಅಷ್ಟು ಬೆಳ್ಕೊಂಡ್ರೂ ನಮ್ಮ ಲೈಫಲ್ಲಿ ನಾವು ಏನು ಮದುವೆ ಆಗಿರ್ತಾವಲ್ವ ಅದು ಒಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ಫೋಟೋ ಬಂದುಬಿಟ್ಟು ಮೈಲಾರಮ್ಮ ದೇವಜ್ಜರ ಬಗ್ಗೆ ಕೇಳಿರ್ತೀರ, ಫ್ರೀಡಮ್ ಫೈಟರು. ಅವ್ರ ಫೋಟೋ ನಮ್ಮನೆ ಮಗ ಅಲ್ವಾ, ಸೊ ಹಾಗಾಗಿ ಅವ್ರದ್ದು ಫೋಟೋಸೇ ಹಾಕಿದ್ದಾರೆ ಹೆಸರಿನ ಸಮೇತ. ಸೊ ಅವರು ಚಿಕ್ಕ ವಯಸ್ಸಲ್ಲೇ ಸತ್ತಿದ್ದಕ್ಕೆ ಆ ಥರ ಇದ್ದಾರೆ. ಅವರು ಮಿಸ್ಸಸ್ಸು ಶ್ರೀಮತಿ ಸಿದ್ದಮ್ಮ ಮೈಲಾರ ಅವರು XMLA ಬ್ಯಾಡಗಿ. ಸೊ ಅವ್ರದ್ದು ವಯಸ್ಸಾಗಿದ್ದ ಮೇಲೆ ಸತ್ತಿದ್ದಕ್ಕೆ ಈ ಥರ ಇದ್ದಾರೆ. ಹಾಗೆ ಅವ್ರದ್ದು ಆ ಕಡೆ ಈ ಕಡೆ ಫೋಟೋಸ್ ಎಲ್ಲ ಹಾಕಿಬಿಟ್ಟು ನಮ್ಮದು ಮಿಡಲಲ್ಲಿ ಹಾಕಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಆ ಫೋಟೋಸ್ ಎಲ್ಲ. ಸೊ ನೋಡಿ, ಶ್ರೀಮತಿ ಸಿದ್ದಮ್ಮ ಮೈಲಾರ್ ಅಂತ ಹೇಳ್ಬಿಟ್ಟು ಸ್ವತಂತ್ರ ಹೋರಾಟಗಾರರು XMLA ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಹಾಗೆಯೇ ಒಂದು ಈ ನಮ್ಮ ಒಂದು ಮನೆ ದೇವರಾಗಿರ್ತಕ್ಕಂಥದ್ದು ಮೈಲಾರಲಿಂಗೇಶ್ವರರ ಬಗ್ಗೆನೂ ನಿಮಗೆ ಹೇಳಿದ್ದೀನಿ ನೋಡಿ ವಿಡಿಯೋದಲ್ಲಿ ಸಾಕಷ್ಟು ಸರಿ. ಸೊ ಹಾಗೆಯೇ ಈಗೇನು ಬೀಗರು ಬರ್ತಾರಲ್ವ ನಮ್ಮ ಕಡೆ ಎದುರುಗೊಳ್ಳೋದು ಅಂತ ಹೇಳ್ಬಿಟ್ಟು ಫಸ್ಟಿಗೇನು ಮದುಮಗಳು ಬರ್ತಾಳಲ್ವ ಅವರನ್ನು ದೇವಸ್ಥಾನಕ್ಕೆ ಕರೆಸ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥದ್ದು ನಮ್ಮ ಕಡೆ. ಸ್ನೇಹಿತರೆ, ನಾವು ಯಾವ ಚೌಟ್ರಿಯಲ್ಲೂ ಮದುವೆ ಆಗಿಲ್ಲ, ಏನಿಲ್ಲ. ಮನೆ ಭಾಗದಲ್ಲೇ ನಮ್ಮನ್ನು ಹಸ್ಬೆಂಡ್ ಮನೆಯಲ್ಲೇ ಮದುವೆ ಆಗಿರ್ತಕ್ಕಂಥದ್ದು. ಆವಾಗ ಹೆಚ್ಚು ಮನೆ ಭಾಗದಲ್ಲೇ ಮದುವೆ ಆಗ್ತಕ್ಕಂಥದ್ದು. ನಮ್ಮದು ಸಹ ಮನೆ ಎಲ್ಲೇ ಮದುವೆ ಆಗಿರ್ತಕ್ಕಂಥದ್ದು. ನೋಡಿ, ಈ ಥರ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಎಲ್ಲ ಊರಿನ ಸಮ್ಮುಖರ ಸನ್ನಿಧಾನದಲ್ಲಿ ನಮ್ಮನ್ನು ಕರ್ಕೊಂಡು ಮನೆಗೆ ಬರ್ತಕ್ಕಂಥದ್ದು ಹೆಣ್ಣಿನ ಕಡೆ ಬೀಗರನ್ನು. ಸೊ ನಮ್ಮ ಕಡೆ ಏನು ಮಾಡ್ತಾರೆ, ಗಂಡಿನ ಕಡೆಯೇ ಮದುವೆ ಮಾಡ್ಕೊತಾರೆ ಇಷ್ಟು ಅಂತ ಹೇಳಿ ವರೋಪಚಾರ ಮಾಡಿರ್ತೀವಿ ಅಷ್ಟೇ ನಾವು. ಬೆಂಗಳೂರು, ಮಂಡ್ಯ, ಮೈಸೂರು ಕಡೆ ಎಲ್ಲ ಹೆಣ್ಣಿನ ಕಡೆಯವ್ರು ಮದುವೆ ಮಾಡಿಕೊಡ್ತಾರೆ. ಬಟ್ ನಮ್ಮ ಕಡೆ ಆ ಥರ ಅಲ್ಲ, ಗಂಡಿನ ಕಡೆಯೇ ಮದುವೆ ಮಾಡ್ತಕ್ಕಂಥದ್ದು. ನೋಡಿ, ಇವಾಗ ನಾನು ಬಂದಿದ್ದ ಮೇಲೆ ಫಸ್ಟಿಗೆ ಬರುವಾಗ ಮೊದಲಿಗೆ ಏನು ಮಾಡ್ತಾರೆ, ಮಳೆ ಬಡಿಸ್ಕೊತಾರೆ ಫಸ್ಟ್ ಬಂದಾಗ. ನೋಡಿ, ನಮ್ಮ ಮನೆಯವ್ರು ನನಗೆ ಮಳೆ ಬಡ್ತಕ್ಕಂಥದ್ದು ಒಟ್ಟು 5 ಮಳೆಯನ್ನು ಬಾಗಿಲಿಗೆ ಬಡಿಸ್ತಾರೆ. ಸೊ ಮನೆ ಬಾಗಿಲಲ್ಲಿ ಬಂದಾಗ ಈ ಥರ ಮಳೆ ಬಡಿದು ನಮ್ಮನ್ನು ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳಿಬಿಟ್ಟು ಬಾಗಿಲೆಲ್ಲ ಪೂಜೆ ಮಾಡಿಸಿ ಒಳಗೆ ಕರಿತಕ್ಕಂಥ ಪದ್ಧತಿಯನ್ನು ಸಹ ಮಾಡಿದ್ದಾರೆ. ನಮ್ಮ ಈ ಕಡೆ ದಾವಣಗೆರೆಯಿಂದ ಈ ಕಡೆ ತುಂಬ ಮದುವೆ ರಿಚುವಲ್ಸು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಗಂಡಿನ ಕಡೆ ಮದುವೆ ಅಂದರೆ ತುಂಬ ಇದನ್ನು ಮಾಡಿರ್ತಾರೆ. ರಿಚುವಲ್ಸ್ ಎಲ್ಲ ಪದ್ಧತಿಗಳು ಪ್ರತಿಯೊಂದನ್ನು ನೀಟಾಗಿ ಮಾಡ್ಕೊತಾ ಹೋಗ್ತಾರೆ. ಹಾಗೆಯೇ ಆ ಹೆಣ್ಣಿನ ಮನೇಲಿ ಏನಿರುತ್ತೆ, ಬಳೆ ಇಡಿಸೋದು, ಅರಿಶಿನ ಶಾಸ್ತ್ರ ಮಾಡಿ ಕಳಿಸ್ತಾರೆ. ಬಟ್ ಗಂಡಿನ ಕಡೆ ಹಾಗಲ್ಲ. ಅವರು ದೇವ್ರು ಮಾಡೋದು, ದೋಣಿ ತುಂಬಿಸೋದು, ಬಳೆ ಶಾಸ್ತ್ರ ಮಾಡಿಸೋದು, ಬಟ್ಟೆ ಹಾಕ್ಸೋದು, ಈ ಥರ ಎಲ್ಲ ಸಿಕ್ಕಾಪಟ್ಟೆ ರಿಚುವಲ್ಸ್ ಇರುತ್ತೆ. ನೋಡಿ, ನಾನು ಮಹಾದೇವಪ್ಪಜ್ಜ ಮತ್ತು ಸಿದ್ದಮ್ಮಜ್ಜಿ ಹೇಳಿದೆಲ್ಲ, ಅವರ ಮಗಳು ಕಸ್ತೂರಮ್ಮ ಮತ್ತು ಅವರ ಮೊಮ್ಮಕ್ಕಳು ಸಹ ಇದ್ದರು. ಅವರು ಒಂದು ದಿವಸ ಮುಂಚೆನೇ ನಮ್ಮ ಮದುವೆಗೆ ಬಂದಿದ್ದರು ನೈಟು ಮೆರವಣಿಗೆ ಟೈಮಲ್ಲಿ. ಸೊ ಅದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು. ನನ್ನ ಒಂದು ಮೆರವಣಿಗೆ ಔಟ್ಫಿಟ್ ಈ ಥರ ಇದೆ ನೋಡಿ. ಆವಾಗ ಏನು ಮಾಡ್ತಾಯಿದ್ರು ಅಂದರೆ ಮೆರವಣಿಗೆ ಮಾಡ್ತಾಯಿದ್ರು, ನೈಟು ರಿಸೆಪ್ಷನ್ ಮಾಡ್ತಾ ಇರಲಿಲ್ಲ. ಇವಾಗ ಅದು ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ, ಮೆರವಣಿಗೆ ಏನು ಮಾಡಲ್ಲ. ಮೆರವಣಿಗೆ ಮಾಡಿದ್ರೂ ಕೂಡ ಸರೋಟಿ ಒಳಗೆ ಮಾಡ್ತಾರೆ. ನಾವು ಟ್ಯಾಕ್ಟ್ರ್ ಮೂಲಕ ನಮ್ಮದು ಮೆರವಣಿಗೆ ಆಗಿದ್ದು. ಬನರಾಸಿ ಸೀರೆ ಹುಟ್ಟಿದ್ದೀನಿ ನಮ್ಮ ಚಿಕ್ಕಮ್ಮ ಅವ್ರ ಮದುವೆ ಇಲ್ದು. ಸೊ ನೋಡಿ ಸ್ನೇಹಿತರೆ, ತಿಳಿದವ್ರು ಇರಬೇಕು ಮನೆಯಲ್ಲಿ ತುಂಬ. ಆ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ನನಗಷ್ಟು ಐಡಿಯಾಸ್ ಇರಲಿಲ್ಲ ಮದುವೆ ಬಗ್ಗೆ. ಸೊ ಹಾಗಾಗಿ ನನಗೆಷ್ಟು ಇದು ಬರಲಿಲ್ಲ ಮದುವೆ ಆಗುವಾಗ ಅಂತ ಹೇಳಿಬಿಟ್ಟು. ಇವಾಗ ನನಗೆಲ್ಲ ಚೆನ್ನಾಗಿ ತಿಳಿದಿದೆ, ಯಾವ ಥರ ಮಾಡ್ಕೋಬೇಕು, ಯಾವ ಥರ ಬಿಡಬೇಕು ಅಂತ ಹೇಳಿಬಿಟ್ಟು. ನೋಡಿ, ನಮ್ಮ ಮನೇಲಿ ಅರಿಶಿನ ಶಾಸ್ತ್ರ ಮಾಡಿಕೊಂಡು ಬಂದ್ರೂ ಮತ್ತು ಇಲ್ಲಿ ಅರಿಶಿನ ಶಾಸ್ತ್ರ ಮಾಡ್ತಾರೆ. ನಮಗೆ
ಗಂಡಿನ ಮನೆಯಲ್ಲಿ ನಮ್ಮದು ಬೆಳಗ್ಗೆ ಬೇಗ ಮುಹೂರ್ತ ಇದ್ದಿತ್ತು. ಸೊ ಹಾಗಾಗಿ ಈ ಥರ ಅವರಿಗೆ ನಾವು ಹಚ್ಚೋದು, ನನಗೆ ಅವ್ರು ಹಚ್ಚೋ ಥರ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿದರು. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಸುರಿಗೆ ನೀರು ಅಂತ ತೊಗೊಂಡು ಬರ್ತಾರೆ. 5 ಮಂದಿ ಹೆಸರಿಟ್ಟಿರ್ತಾರೆ. ಅವ್ರ ಬೀಗರು ಮತ್ತು ನಮ್ಮ ಬೀಗರು ಸೇರಿಬಿಟ್ಟು ಮಾಡ್ತಕ್ಕಂಥದ್ದು. ಹೆಣ್ಣಿನ ಕಡೆಗೆ ಒಬ್ಬರು ಇಟ್ಟಿರ್ತಾರೆ. ಸುರಿಗೆ ನೀರು ಅಂತ ತೊಗೊಂಡು ಬರ್ತಕ್ಕಂಥ ಪದ್ಧತಿಗಳು ಹೀಗೆ ಪ್ರತಿಯೊಂದೂ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಸಿದ್ದಾರೆ ನೋಡಿ. ನಾನು ಸಹ ಅರಿಶಿನ ಹಚ್ತಾ ಇದ್ದೀನಿ, ಅವರು ಸಹ ಅರಿಶಿನ ಹಚ್ತಾ ಇದ್ದಾರೆ. ಎಷ್ಟು ತೆಳ್ಳಗಿದ್ವಿ ಇಬ್ಬರೂ, ಎಷ್ಟು ಚೆನ್ನಾಗಿದ್ದೀವಿ. ಇವಾಗೂ 13 ವರ್ಷದ ನಂತರ ನೋಡೋಕ್ಕೂ 13 ವರ್ಷದ ಕೆಳಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವ ಸ್ನೇಹಿತರೆ. ನೋಡಿ ನಮ್ಮ ಮನೆಯವ್ರು ಯಾವ ಥರ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿಗೇನೋ ಆವಾಗ್ಲೂ ಅಷ್ಟೇ ಚೆನ್ನಾಗಿದ್ವಿ, ಇವಾಗ್ಲೂ ಅಷ್ಟೇ ಚೆನ್ನಾಗಿದ್ವಿ. ಏನೇ ಅದು ಬಂದಿರಲಿಲ್ಲ ನಮ್ಮ ಲೈಫಲ್ಲಿ. ನಾವು ಒಂದು ಹೆಣ್ಣು ಗಂಡಿನ ಜೀವನದಲ್ಲಿ ಒಬ್ಬ ಗಂಡು, ಮತ್ತು ಹೆಣ್ಣಿನ ಜೀವನದಲ್ಲಿ ಒಬ್ಬ ಗಂಡು, ಮತ್ತು ಗಂಡಿನ ಜೀವನದಲ್ಲಿ ಒಂದು ಹೆಣ್ಣು ಇದ್ದು ಲೈಫ್ ಲೀಡನ್ನು ಮಾಡ್ಕೊಂಡು ಹೋಗಬೇಕು. ಒಬ್ರಿಗೊಬ್ರು ಸುಧಾರಿಸ್ಕೊಂಡು ಮದುವೆ ಅನ್ನೋದು ಒಂದು ಲೈಫ್ ಕ್ರಿಯೇಟ್ ಮೆಮೊರಿ ಅಂತಲೇ ಹೇಳ್ಬೋದು. ಎಲ್ಲರ ಜೀವನದಲ್ಲೂ ಅವ್ರವ್ರ ಆಸೆಗೆ ತಕ್ಕ ಹಾಗೆಯೇ ಮದುವೆ ಆಗಿರುತ್ತೆ. ಶ್ರೀಮಂತರು ತಮ್ಮ ರಿಚಾಗಿ ಮದುವೆ ಆಗ್ತಾರೆ, ಬಡವರು ಅವ್ರವ್ರ ಲೆವೆಲಲ್ಲಿ ಮಾಡ್ಕೊಂಡಿರ್ತಾರೆ, ಅದೇ ಆಗುತ್ತೆ. ಸೊ ಇವಾಗ ನಮಗೆ ಸುರಿಗೆ ನೀರಂತೆ ಮನೆ ಭಾಗದಲ್ಲಿ ಸುರಿಗೆ ಮಾಡ್ತಾರೆ ಸ್ನೇಹಿತರೆ. ನೀವು ಯಾವ ಥರ ಈ ಥರ ಈ ಸುರಿಗೆ ಮಾಡಿಕೊಂಡು ತಾಳಿ ಕಟ್ಟೋ ಶಾಸ್ತ್ರ ಇರುತ್ತಲ್ಲ, ಅದನ್ನು ಮಾಡ್ತಾರೆ ನೋಡಿ. ಈ ಥರ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಈ ಪದ್ಧತಿಗಳನ್ನು ಕೇಳಲಿಕ್ಕೂ ಮಾಡಲಿಕ್ಕೂ ಸಹ. ನೋಡಿ ಇವಾಗ ಸುರಿಗೆ ಕಟ್ಟಿರ್ತಾರಲ್ವ, ಅದಕ್ಕೆ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ಆ ದಾರ ಎಲ್ಲ ಪೂಜೆ ಮಾಡಿ ಬಲಗಾಲಿಟ್ಟೆ ಹೋಗಬೇಕು ಆ ಶುಭಗಳಿಗೆಗೆ ಅಂತ ಹೇಳಿಬಿಟ್ಟು. ನೋಡಿ ಎಲ್ಲ ನೀರು ಹಾಕಿ ಅಲ್ಲೇ ಸ್ನಾನ ಮಾಡಿಸ್ತಾರೆ ಸುರಿಗೆ ಅಂತ ಹೇಳಿಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮೆಮೊರೀಸು. ಇವಾಗ ನೋಡುವಾಗ ನನಗೆ ನೋಡಪ್ಪ ನಾವು ಯಾವಾಗ ಯಾವ ಥರ ಇದ್ವಿ ಅನ್ನೋದನ್ನು ಒಂದು ಸ್ವಲ್ಪ ಇದು ಫ್ಲ್ಯಾಶ್ ಆಗಿಬಿಡುತ್ತೆ. ಯಾವ ಥರ ಇದ್ವಿ ಅಂತ ಹೇಳಿಬಿಟ್ಟು ಮೆಮೊರೀಸ್ ಎಲ್ಲ ನಮಗೆ ಗೊತ್ತಾಗಲ್ಲ, ನೋಡೋರಿಗೆ ಗೊತ್ತಾಗುತ್ತೆ. ಬಟ್ ನಾವು ಬೇರೆ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಈ ಥರ ನಮ್ಮ ಕಡೆ ಬಾಸಿಂಗ ಅಂತ ಕಟ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತತೆ. ಅದಕ್ಕಾಗಿ ಹೇಳೋದು, ಈ ಲವ್ ಮ್ಯಾರೇಜ್ ಅನ್ನೋದು ಯಾರೋ ಒಬ್ಬರು ಲೈಫನ್ನು ಲೀಡ್ ಮಾಡ್ಕೊಂಡು ಹೋಗೋದು. ಬಟ್ ತಂದೆ ತಾಯಿ ಹೇಳ್ದಲ್ಲೇ ಮದುವೆ ಆಗಿ ಲೈಫ್ ಲಾಂಗು ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ. ತಂದೆ ತಾಯಿ ಯಾಕಂದರೆ ಎಲ್ಲದನ್ನು ನೋಡಿ ಇನ್ನು ಅವರಿಗೆ ಕೊಟ್ಟು ಅವ್ರಿಗೇನಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ತಮ್ಮ ಮಗಳನ್ನ ಒಂದು ಅವರ ಲೈಫನ್ನು ನಾವು ಒಂದು ಸೆಟ್ಲ್ ಮಾಡಿದ್ವಿ ಅನ್ನೋ ಒಂದು ಫೀಲ್ ಇರುತ್ತೆ. ಬಟ್ ಆದ್ರೂ ಈ ಲವ್ ಮ್ಯಾರೇಜ್ ಅನ್ನೋದು ನನಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ನೋಡಿ ಈ ಥರ ಸೋದರ ಮಾವ ಗಂಡನ್ನ ಈ ಥರ ಅಳಿಯನ್ನು ಹೊತ್ಕೊಂಡು ಬರಬೇಕು. ಕಲ್ಯಾಣ ಮಂಟಪ ಆದರೆ ಕಲ್ಯಾಣ ಮಂಟಪಕ್ಕೆ ಹೊತ್ಕೊಂಬರ್ತಾರೆ. ಇಲ್ಲಿ ದೇವಸ್ಥಾನದಿಂದ ಮನೆಗೆ ಕರ್ಕೊಂಡು ಬರ್ತಕ್ಕಂಥದ್ದು. ಇವಾಗ ಮುಹೂರ್ತಕ್ಕೆ ರೆಡಿಯಾಗಿರ್ತಕ್ಕಂಥ ಔಟ್ಫಿಟ್ಟು ನೋಡಿ. ಇವಾಗ ಇದು ಆಗಿರ್ತಕ್ಕಂಥದ್ದು ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಮುಹೂರ್ತಕ್ಕೆ ಈ ಥರ ಪಂಜೆ, ಶರ್ಟು ಮತ್ತು ಈ ಥರ ಹಾಕಿದ್ದಾರೆ ಶೆಲ್ಲ ಎಲ್ಲ. ನಾವು ಸೋದರ ಮಾವನ ಕೊಟ್ಟಿರ್ತಾರೆ ನಮ್ಮ ಕಡೆ. ಸೋದರ ಮಾವ ಸೀರೆ ಉಡುಗೆ ಎಲ್ಲ ತಂದಿರ್ತಾನೆ ನಮಗೆ. ಆ ಸೋದರ ಮಾವನ ಸೀರೆಯಲ್ಲೇ ನಾವು ತಾಳಿ ಕಟ್ಟಿಸ್ತಕ್ಕಂಥದ್ದು ನಮ್ಮ ಕಡೆ ಇರ್ತಕ್ಕಂಥದ್ದು ಪದ್ಧತಿ. ಸೊ ಕೆಲವು ಕಡೆ ಹಾಗೆಯೇ ಅರ್ಶಿನ ಪತ್ಲ ಅಂತ ಹೇಳ್ಬಿಟ್ಟು ಏನೋ ಇರುತ್ತೆ, ಆ ಥರ ಎಲ್ಲ ಅದರಲ್ಲೇ ತಾಳಿ ಕಟ್ಟತಕ್ಕಂಥ ಪದ್ಧತಿ ಇದೆ. ಬಟ್ ನಮ್ಮ ಕಡೆ ಆ ಥರ ಏನಿಲ್ಲ. ಸೋದರ ಮಾವನ ಸೀರೆಯಲ್ಲೇ ನಾವು ಇದನ್ನು ತಾಳಿನ ಕಟ್ಟಿಸ್ಕೊತಕ್ಕಂಥದ್ದು. ಸೋದರ ಮಾವ ಅಂದರೆ ತಾಯಿ ಸ್ವರೂಪ ಅಲ್ವ. ಸೊ ಹಾಗಾಗಿ ಅವರು ತಂದಿರ್ತಕ್ಕಂಥ ಸೀರೆಯಲ್ಲೇ ನಮಗೆ ಧಾರೆ ಇರ್ತಕ್ಕಂಥದ್ದು. ನೋಡಿ ಇವಾಗ ಹಾಲು ತುಪ್ಪ ಅಂತ ಹಾಕ್ತಾರೆ. ಎಲ್ಲ ಬಂಧು ಬಳಗ ಬಂದುಬಿಟ್ಟು ಹಾಲು ತುಪ್ಪ ಹಾಕಿ ನಮಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಸಂದರ್ಭ ಇದು ಸ್ನೇಹಿತರೆ. ನಾನು ತೋರಿಸ್ತಕ್ಕಂಥದ್ದು ನಿಮಗೆ. ನಮ್ಮ ಕಡೆ ಆದರೆ ಓಕೆ, ನಮ್ಮ ಕಡೆ ಜನ ಆದರೆ ಇದೆಲ್ಲ ಪದ್ಧತಿಗಳು ಗೊತ್ತಿರುತ್ತೆ. ಬೇರೆ ಕಡೆ ಹಾಸನ, ಮೈಸೂರು ಈ ಕಡೆ ಎಲ್ಲ ನೋಡೋರೆಲ್ಲ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ನೀವು ಮದುವೆಯನ್ನು ನಡೆಸ್ಕೊಡ್ತೀರಿ. ನಾನು ನೋಡಿದ್ದೀನಿ ಚೆನ್ನಾಗೇ ಮಾಡ್ತಾರೆ. ಬಟ್ ಅವ್ರವ್ರ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ. ನೋಡಿ ಎಲ್ಲ ಬಂಧು ಬಳಗ ಹಿರಿಯರು ಬಂದುಬಿಟ್ಟು ನಮಗೆ ಹಾಲು ತುಪ್ಪ ಹಾಕಿ 100 ಕಾಲ ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ಸಂದರ್ಭ.
ತುಂಬ ಈ ಒಂದು ಮದುವೆ ಆಲ್ಬಮ್ ನೋಡ್ತಾ ಇದ್ದರೆ ಮೆಮೊರಿ ತುಂಬ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಸಚ್ ಎ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಹಾಲು ತುಪ್ಪ ಹಾಕಿಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ಸಂದರ್ಭ ಇದು. ಹಾಗೆಯೇ ತಾಳಿಯನ್ನು ಕಟ್ಟಿದ್ದಾಗಿತ್ತು. ಆಮೇಲೆ ಸಪ್ತಪದಿ ತುಳಿಯೋದು, ಪೂಜೆ ಮಾಡಿಸೋದು, ಈ ಥರ ಎಲ್ಲ ಮಾಡಿಸ್ತಾರೆ. ನೋಡಿ, ನಾನು ಅವ್ರ ಕಾಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅವರು ನನಗೆ ಉಡಕ್ಕೆ ಹಾಕೋದು, ತಾಳಿ ಪೂಜೆ ಮಾಡಿಸೋದು, ಈ ಥರ ಎಲ್ಲ ಪದ್ಧತಿಗಳು ಇರ್ತವೆ ನಮ್ಮ ಕಡೆ. ಈ ತಾಳಿಯನ್ನು ಎಲ್ಲರ ಕೈಯಿಂದನೂ ಮುಟ್ಟಿಸಿ ನಮಗೆ ಕಟ್ತಕ್ಕಂಥದ್ದು. ಯಾಕಂದರೆ ಸಾವಿರಾರು ಮಂದಿಯ, ನೂರಾರು ಮಂದಿಯ ಆಶೀರ್ವಾದ ನಮ್ಮ ಮಾಂಗಲ್ಯದ ಮೇಲೆ ಇರಲಿ ಅನ್ನೋ ಒಂದು ಭಾವನೆಯಿಂದ ಈ ಥರ ಒಂದು ಪದ್ಧತಿಯನ್ನು ಮಾಡ್ತಾರೆ. ನೋಡಿ, ನಮ್ಮದು ಒಂದು ಔಟ್ಫಿಟ್ ಹೇಗಿದೆ ಅಂತ ಹೇಳಿಬಿಟ್ಟು ಮುಹೂರ್ತದ್ದು ನಾನು ನಮ್ಮ ಸೋದರ ಮಾವ ಕೊಡಿಸಿರ್ತಕ್ಕಂಥ ಸೀರೆಯಲ್ಲೇ ಇರ್ತಕ್ಕಂಥದ್ದು. ಅವರು ಕಚ್ಚಿ ಪಂಜೆ ಹಾಕ್ಕೊಂಡಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ನೀಟಾಗಿ ಕಾಣಿಸ್ತಾ ಇದೆಯಾ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ತುಂಬ ಪದ್ಧತಿಗಳು ಇರ್ತವೆ ತಾಳಿ ಕಟ್ಟೋಂಥ ಸಂದರ್ಭ. ನೋಡಿ, ಈ ಥರ ಇದೆ. ಎಲ್ಲರ ಸಮ್ಮುಖದಲ್ಲೂ, ಹಿರಿಯರ ಸಮ್ಮುಖದಲ್ಲಿ ಮದುವೆ ಆದರೂ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಹಿರಿಯರ ಸಮ್ಮುಖದಲ್ಲೇ ಮದುವೆಯಾಗಿ ನೋಡಿ ಈ ಥರ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಮಂತ್ರ ಮಾಂಗಲ್ಯ ತಂತು ನಾನಿನ ಮಮ ಜೀವನ ಹೇತು ನಾ ಕರಬಂಧ ಸಂಭೋಗವೇ ಅಂತ ಹಾಕಿ ಏನೋ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬರೆದು ನನ್ನ ಒಂದು ಫೋಟೋ ಎಲ್ಲ ಹಾಕಿದ್ದಾರೆ. ನೋಡಿ, ಇಷ್ಟ ಆಗಿದ ಮೇಲೆ ಅವರು ಕಾಲುಂಗುರ ಹಾಕೋದು, ಆಮೇಲೆ ಅವ್ರ ಪಾದ ಪೂಜೆ ಮಾಡೋದು, ಜೀರಿಗೆ ಬೆಲ್ಲ ಅಂತ ಹೇಳಿಬಿಟ್ಟು ನಮಗೆ ಹಾಕಿ ಆಶೀರ್ವಾದ ಮಾಡ್ತಕ್ಕಂಥದ್ದು. ಈ ಥರ ಎಲ್ಲ ಮಾಡ್ತಾರೆ. ಒಬ್ಬರು ಗೌರವಿಸ್ತಕ್ಕಂಥ ಸಂದರ್ಭ. ನೋಡಿ ಸ್ನೇಹಿತರೆ, ಒಬ್ಬರ ಮೇಲೆ ಒಬ್ಬರು ಕೈ ಇಟ್ಟು ಹೇಳಿಸ್ತಾರೆ, ಈ ಥರ ಚೆನ್ನಾಗಿರ್ತೀವಿ ನಾವು ಲೈಫ್ ಲಾಂಗು ಎಲ್ಲರ ಆಶೀರ್ವಾದದಿಂದ ಅಂತ ಹೇಳಿಬಿಟ್ಟು. ಏನೇ ಬರಲಿ ನಾವು ಹೊಂದ್ಕೊಂಡು ಹೋಗ್ತೀವಿ ಅಂತ, ಒಬ್ರಿಗೊಬ್ಬರು ಗೌರವಿಸ್ತೀವಿ ಅಂತ ಹೇಳಿಬಿಟ್ಟು ಹೇಳಿಕೆನ ಹೇಳಿಸ್ತಾ ಇರ್ತಾರೆ. ಹಾಗೆಯೇ ಸಪ್ತಪದಿ ನೋಡಿ ಈ ಥರ ತುಳಿಸ್ತಾರೆ. 7 ಅಕ್ಕಿಯನ್ನು ಗುಂಡಿಯನ್ನು ರಾಶಿಯನ್ನು ಮಾಡಿಬಿಟ್ಟು ಅದರಲ್ಲೇ ಸಪ್ತಪದಿಯನ್ನು ತುಳಿಸಿ ನಮಗೆ ಪೂಜೆ ಮಾಡ್ತಕ್ಕಂಥದ್ದು. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನನಗೆ ಈ ಥರ ಪದ್ಧತಿಗಳನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ನಮ್ಮ ಮದುವೆ ತುಂಬ ಚೆನ್ನಾಗಾಯಿತು. ಒಂದು ಮೆಮೊರಬಲ್ ಅಂತಲೇ ಹೇಳ್ಬೋದು. ನೋಡಿ, 13 ವರ್ಷ ಹೇಗಾಯ್ತಪ್ಪ ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ನೋಡಿ, ಇದು ರಿಸೆಪ್ಷನ್ಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಮಹಿಳಾರ ಬಂಧುಗಳಿಂದ ಸ್ವಾಗತ ಅಂತ ಹೇಳಿಬಿಟ್ಟು ಇವಾಗ ರಿಸೆಪ್ಷನನ್ನು ಫೋಟೋಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ. ಅಲ್ಲೇ ಮನೆ ಪಕ್ಕದಲ್ಲೇ ಸ್ಕೂಲ್ ಇರ್ತಕ್ಕಂಥದ್ದು, ಹೈಸ್ಕೂಲ್ ಮೈಲಾರ ಮಹದೇವ್ ಸ್ಕೂಲ್ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ರಿಸೆಪ್ಷನ್ ಎಂದು ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ರಿಸೆಪ್ಷನ್ ಹಾಲ್ಗೆ ಹೋಗ್ತಕ್ಕಂಥದ್ದು. ನೋಡಿ, ಇದು ನಮ್ಮ ರಿಸೆಪ್ಷನ್ ಹಾಲ್ ಈ ಥರ ಇದೆ. ಇಷ್ಟು ಚೆನ್ನಾಗಿ, ಇಷ್ಟು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿರ್ತಕ್ಕಂಥದ್ದು. ಇವಾಗ ಎಷ್ಟು ಆಡಂಬರ ಇದ್ದರೂ ಈ ಥರ ಎಲ್ಲ ಮದುವೆ ಮೆಮೊರಿ ಸಿಗೋದಿಲ್ಲ ಸ್ನೇಹಿತರೆ. ನನಗಂತೂ ಈ ಥರ ತುಂಬ ಇಷ್ಟ. ಹಾಗೆಯೇ ನೋಡಿ, ನಾವು ಈ ಥರ ರೆಡಿಯಾಗಿದ್ವಿ. ಫೋಟೋಗ್ರಾಫರ್ ಕೂಡ ತುಂಬ ಚೆನ್ನಾಗಿ ನಮ್ಮ ಫೋಟೋಸ್ ಎಲ್ಲ ತೆಗ್ದಿದ್ದಾನೆ. ಇನ್ನೇನು ನಾನು ಕಲರ್ ಇದ್ದೀನಿ ಸಿಕ್ಕಾಪಟ್ಟೆ. ಆವಾಗಲೇ ಅಷ್ಟು ಕಲರ್ ಇದ್ದೆ, ಅದನ್ನ ನೀಟಾಗಿ ಅದೇನು ಮಾಡಿದ್ದಾರೆ, ಫುಲ್ಲು ಕಲರ್ ಬರೋ ಥರ ಮಾಡಿಬಿಟ್ಟಿದ್ದಾರೆ. ಸೊ ಅದು ಬಂದುಬಿಟ್ರೆ ಇನ್ನು ಫೋಟೋಸ್ ಎಲ್ಲ ನ್ಯಾಚುರಲ್ಲಾಗಿ ಚೆನ್ನಾಗೇ ಬಂದಿದ್ದಾವೆ. ನೋಡಿ, ಅವಾಗ ನಾನು ಎಷ್ಟು ತೆಳ್ಳಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ನಾನು ಈ ಮದುವೆಯಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿತ್ತು. ಅಯ್ಯಪ್ಪ ಯಾವಾಗ ಮುಗಿಯುತ್ತೆ ಈ ಥರ ಎಲ್ಲ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ನೋಡಿ ಎಷ್ಟು ಕ್ರಿಯೇಟಾಗಿ ಮಾಡಿದ್ದಾರೆ. ನಾನು ಅದಕ್ಕೆ ಸಪೋರ್ಟ್ ಮಾಡಲೇ ಇಲ್ಲ, ಆದರೂ ಸಹ ನನಗೆ ಹಾಗೆ ನಿಲ್ಲಿ ಹೀಗೆ ನಿಲ್ಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗ್ಸಿಸಿದ್ರು. ಫೋಟೋಗ್ರಾಫರೇ ಹೇಳೋರು, ಈ ಥರ ನಿಲ್ಲಿ, ಈ ಥರ ನಿಲ್ಲಿ ಅಂತ. ನಮ್ಮ ಸಿಸ್ಟರ್ಸ್ ಆಗಲಿ, ನನಗಿನ್ನ ಸಣ್ಣವ್ರು ಇರೋರೆಲ್ಲ ಅವ್ರಿಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ನನ್ನ ಜೊತೆಗೆ ಯಾರನ್ನೂ ನಿಂತ್ಕೊಳ್ತಿರ್ಲಿಲ್ಲ. ಆ ಥರ ಇರ್ರಿ, ಈ ಥರ ಇರ್ರಿ ಅಂತ ಹೇಳಿಬಿಟ್ಟು. ಸೊ ಅವರನ್ನೇ ಎಲ್ಲ ಹೇಳಿ ಫೋಟೋಸ್ ಎಲ್ಲ ನೀಟಾಗಿ ತೆಗಿಸ್ತಕ್ಕಂಥದ್ದು. ನೋಡಿ, ಈ ಥರ ಜನ
ಬಂದು ಸೇರಿರ್ತಕ್ಕಂಥದ್ದು ರಿಸೆಪ್ಷನ್ ಹಾಲಿಗೆ. ಅದನ್ನೆಲ್ಲ ಸಹ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಫೋಟೋಗ್ರಾಫರ್ಸು. ಅವರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನೋಡಿ ಈ ಥರ ಮೆಮೊರಿ ಕ್ರಿಯೇಟ್ ಆಗಿದೆ ಅಂತ ಅಂದರೆ ಕೆಲವು ಮಂದಿ ಇವಾಗ ಡೆತ್ ಆಗಿದ್ದಾರೆ, ಕೆಲವು ಮಂದಿ ಇದ್ದಾರೆ. ಅದೆಲ್ಲ ಎಷ್ಟು ಮೆಮೊರಿ ಇರುತ್ತೆ ಬಂದಿದ್ರು ಅನ್ನೋದೊಂದು ಖುಷಿ ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ರಿಸೆಪ್ಷನ್ನಿಗೆ ಹೋಗಿ ನಿಂತಿರ್ತಕ್ಕಂಥದ್ದು ರಿಸೆಪ್ಷನ್ ಹಾಲಲ್ಲಿ. ಅಲ್ಲಿ ಬಂದು ಸ್ವಾಮಿಗಳು ಏನಿರ್ತಾರೆ ನೋಡಿ, ನಮಗೆ ಮದುವೆ ಮಾಡಿಸಿದವರು, ಅಲ್ಲಿ ಎಲ್ಲ ಜನರಿಗೂ ಹೇಳ್ಬಿಟ್ಟು, ಯಾಕಂದರೆ ಒಬ್ಬೊಬ್ಬರಿಗೆ ತಾಳಿ ಕಟ್ಟೋ ಸಂದರ್ಭ ನೋಡಿರ್ತಾರೆ, ಒಬ್ಬೊಬ್ಬರು ನೋಡಿರಲ್ಲ. ಸೊ ಹಾಗಾಗಿ ಅವರಿಗೆಲ್ಲ ನಮ್ಮನ್ನು ಪರಿಚಯ ಮಾಡಿಸಿ ಒಬ್ಬರಿಗೊಬ್ಬರು ಹಾರ ಹಾಕಿಸಿ ಈ ಥರ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅಲ್ಲಿ ಈ ಥರ ಆಗಿದೆ, ಇವರಿಗೆ ಮದುವೆ ಆಗಿದೆ, ಇಂಥ ಹೆಸರು, ಇಂಥವ್ರ ಮಕ್ಕಳು ಅಂತ ಹೇಳಿಬಿಟ್ಟು ಎಲ್ಲ ಪರಿಚಯ ಮಾಡಿಸಿ ನಮ್ಮ ಕಡೆಯಿಂದ ಅವರಿಗೆ ಎಲ್ಲ ನಮಸ್ಕಾರ ಮಾಡಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗ್ಸಿರ್ತಕ್ಕಂಥದ್ದು. ನಮಗೆ ಏನು ಗೊತ್ತಾ, ನಮ್ಮ ಕಡೆ ಈಗ ಮದುವೆಗೆ ಎಲ್ಲ ಕರೆದಿರ್ತೀವಲ್ವ, ಕೆಲವೊಬ್ಬರು ಬಂದಿರ್ತಾರೆ, ಕೆಲವೊಬ್ಬರು ಬಂದಿರಲ್ಲ. ಸೊ ಹಾಗಾಗಿ ಅವರಿಗೆಲ್ಲ ಒಂದು ಧನ್ಯವಾದಗಳು ಹೇಳ್ತಕ್ಕಂಥ ಒಂದು ಸಂದರ್ಭ ಅಂತಲೇ ಹೇಳ್ಬೋದು ನೋಡಿ. ಹಾಗೆ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿಯವ್ರನ್ನ ಕುಂದ್ರಿಸಿ ತೆಗ್ಸಿರ್ತಕ್ಕಂಥದ್ದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬಂದಿದೆ ಆವಾಗ ಫೋಟೋಸ್ ಎಲ್ಲ. ನಮ್ಮ ಒಂದು ರಿಸೆಪ್ಷನ್ ಈ ಥರ ಔಟ್ಫಿಟ್ ಡ್ರೆಸ್ ಈ ಥರ ಇತ್ತು. ತುಂಬ ಚೆನ್ನಾಗಾಯಿತು. 2013ನೇ ಇಸ್ವಿ ಅಂತ ಒಳಗೆ ಸಿಂಪಲ್ ಇದ್ರೂ ಮದುವೆ ತುಂಬ ರಿಚಾಗಿ ಕಾಣಿಸುತ್ತೆ ಸ್ನೇಹಿತರೆ. ಆವಾಗೆಲ್ಲ ಅಷ್ಟು ಚೌಟ್ರಿ ಒಳಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಇಲ್ಲೇ ಮನೆ ಭಾಗದಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ರು. ನಮ್ಮ ಅವನವ್ರದ್ದು ಮನೆಯಲ್ಲೇ ಆಗಿದ್ದು, ಇವ್ರದ್ದು ಇವಾಗ ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಂಡು ನಾವು ಫೋಟೋಸ್ ಎಲ್ಲ ನೀಟಾಗಿ ಹಾಕಿರ್ತಕ್ಕಂಥದ್ದು ರಿಸೆಪ್ಷನ್ನಿಗೆ. ಅವರು ನಮ್ಮ ಹಸ್ಬೆಂಡ್ ಮನೆ ಕಡೆ ಕೊಡಿಸಿರ್ತಕ್ಕಂಥ ಸೀರೆ ಇದು ನೋಡಿ. ಅವ್ರ ಫ್ಯಾಮಿಲಿ ಈ ಥರ ಆಲ್ ಫ್ಯಾಮಿಲಿ ಇಲ್ಲ, ಅದರಲ್ಲಿ ಬಂದಿರ್ತಕ್ಕಂಥದ್ದು ಅಷ್ಟೇ ಕ್ಯಾಪ್ಚರ್ ಮಾಡಿ ಹಾಕಿರ್ತಕ್ಕಂಥದ್ದು ಫೋಟೋಸ್ ಎಲ್ಲ. ಯಾರ್ಯಾರು ಇದ್ದಾರೋ ಅವ್ರನ್ನ ಕೂರಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗ್ದಿರ್ತಕ್ಕಂಥದ್ದು ಅವ್ರ ಓಲ್ ಫ್ಯಾಮಿಲಿ. ಹಾಗೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಫೋಟೋಸ್ ಇರಲಿ ಅಂತ ಹೇಳಿಬಿಟ್ಟು ನಮ್ಮನೆಯವರು ತೆಗ್ಸಿರ್ತಕ್ಕಂಥದ್ದು. ನೋಡಿ ನಮ್ಮ ಹಸ್ಬೆಂಡ್, ಅಣ್ಣ ಮತ್ತು ಅವರ ಫ್ರೆಂಡ್ಸು ಅವರೆಲ್ಲ ಕರೆಸ್ಬಿಟ್ಟು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಸಿರ್ತಕ್ಕಂಥದ್ದು. ಈಗಿನ ಗ್ಲಿಮ್ಸಸ್ ಇರಲಿ ಅಂತ ಹೇಳಿಬಿಟ್ಟು ನಾನು ಹಾಕಿದ್ದು. ಹಾಗೆಯೇ ಗಂಡಿನ ಮನೆ ಕಡೆಯವರು ಹೆಣ್ಣು ಕೊಟ್ಟ ತಂದೆ ತಾಯಿಗೆ ಬಟ್ಟೆ ಕೊಟ್ಬಿಟ್ಟು ಉಡಿ ಹಾಕ್ತಕ್ಕಂಥ ಸಂದರ್ಭ ಇದು. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ಎಲ್ಲ ಬಟ್ಟೆ ಕೊಟ್ಬಿಟ್ಟು ಅವರು ಉಡಿ ಹಾಕ್ತಕ್ಕಂಥದ್ರಲ್ಲಿ ಈ ಥರ. ಹಾಗೆ ಇವರು ನಮ್ಮ ಅಜ್ಜಿ ಇವಾಗಿಲ್ಲ ನಮ್ಮ ಮಂದಿಗೆ. ಸೊ ಅವರು ಬಂದಿದ್ದರು ಅಂತ ಹೇಳಿಬಿಟ್ಟು ಅವ್ರ ಜೊತೆಗೂ ನಾನು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಇದು ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಈ ಥರ ನಮಗೆ ಪಾತ್ರೆ ಎಲ್ಲ ಕೊಡ್ತಾರೆ. ಹೆಣ್ಣಿನ ಕಡೆಯವರು ಪಾತ್ರೆ, ಮಂಚ, ಗಾದೆ ಅವೆಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಅವರು ತೊಗೊತಕ್ಕಂಥ ಸಂದರ್ಭ ಇದು. ಇದು ಮಾಮೂಲಿ ರಿಚುವಲ್ಲು ಹೆಣ್ಣಿನ ಕಡೆ ಕೊಡ್ತಕ್ಕಂಥದ್ದು ಸ್ನೇಹಿತರೆ. ನಮ್ಮ ಕಡೆ ಅಂತೂ ಈ ಥರ ಇದೆ. ನಿಮ್ಮ ಕಡೆ ಯಾವ ಥರ ಇದೆ ಅಂತ ಹೇಳಿ ದಯವಿಟ್ಟು. ಹಾಗೆ ಇವರು ನಮ್ಮ ಚಿಕ್ಕಮ್ಮನವರು ಹಳೆ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಅವರು ಇದನ್ನು ಪೂಜೆ ಮಾಡಿಬಿಟ್ಟು ನಾನು ಮಗಳು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಪೂಜೆ ಮಾಡಿ ಕಾಲು ತೊಳೆದು ಕನ್ಯಾದಾನ ಮಾಡಿ ಅಂತ ಹೇಳ್ತಾರಲ್ಲ, ಆ ಥರ ಪೂಜೆ ಎಲ್ಲ ಮಾಡಿದ್ದು ಇದು ಸಂದರ್ಭದಲ್ಲಿ ನೋಡಿ. ಲಾಸ್ಟ್ ಇದು ಊಟಕ್ಕೆ ನಾವು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭ ಇದು ನಮ್ಮ ಮದುವೆಯಲ್ಲಿ. ಯಪ್ಪ ಇಷ್ಟು ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಗೊತ್ತಾ. ಬೆಳಗ್ಗಿದ್ದ ಒಂದೊಂದು ಪದ್ಧತಿಗಳು ಮಾಡಿ ನೋಡಿ. ಮೊದಲೇ ನನಗೆ ಊಟ ಕಡಿಮೆ ಆವಾಗ, ಅದರಲ್ಲೂ ಈ ಥರ ಅಂದರೆ ಮತ್ತೆ ಸಿಕ್ಕಾಪಟ್ಟೆ ಇದು. ಹಸಿವಾದರೆ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಬೇಕಲ್ವ. ನೋಡಿ ನಾನು ಅವ್ರಿಗೆ ಸ್ವೀಟ್ ತಿನ್ನಿಸಿದ್ದು, ಅವರು ನನಗೆ ಸ್ವೀಟ್ ತಿನ್ನಿಸಿದ್ದು ಏನೋ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಒಬ್ರಿಗೊಬ್ರು ನೋಡಿ ಮಾತಾಡೋಕೆ ಮುಜುಗರ ಪಡ್ತಕ್ಕಂಥ ಸಂದರ್ಭದಲ್ಲಿ ಇವಾಗ ಏನು ಅಂತ ಕೇಳಿದರೆ ಏನು ಅನ್ನೋ ಈ ಥರ ಒಂದು ಇರ್ತೀವಿ ನೋಡಿ. ಇದು ಕಾಲು ತೊಳೆದು ಕನ್ಯಾದಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದು ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪ ಅವರು
ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇವು ಲಾಸ್ಟಲ್ಲಿ ಫೋಟೋಸ್ ಈ ಥರ ಎಡಿಟ್ ಮಾಡಿ ಹಾಕಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಒಂದು ನನ್ನ ಮದುವೆ ಆಲ್ಬಂಬು ಯಾವ ಥರ ಇತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇದನ್ನು ಶೇರ್ ಮಾಡೋ ಉದ್ದೇಶ ಏನಿಲ್ಲ, ನಮ್ಮ ಕಡೆ ಈ ಥರ ಪದ್ಧತಿಗಳಿದ್ವು. ಹಾಗೆಯೇ ನನಗೇನೋ ಒಂಥರ ಇಷ್ಟ ಆಯಿತು, ನನ್ನ ಒಂದು ಆಡಿಯನ್ಸ್ಗೆ ಈ ಥರ ಒಂದು ನನ್ನ ಆಲ್ಬಮ್ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸಿದ್ದು. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ.